ಇವತ್ತು ನಮ್ಮ ನೇರ ಪ್ರಸಾರದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ತರ್ಜಾನಿ ದೇಸಾಯಿ. ಇವರು ನಮ್ಮ ಚಾನೆಲ್ನ ಒಂದು ಕಾನೂನು ಸಲಹೆಗಾರರು ಮತ್ತು ಇವರು ವಕೀಲರು ಕೂಡ ಹೈಕೋರ್ಟ್ ನ ಪ್ರಾಕ್ಟೀಸ್ ಮಾಡ್ತಾರೆ. ಕಾನೂನು ವಿಷಯಗಳಲ್ಲಿ ಪರಿಣಿತ ಆಗಿರೋದ್ರಿಂದ ನಮ್ಮ ರಾಜ್ಯದ ಯಾವುದೇ ವೀಕ್ಷಕರು ಕಾನೂನಿನ ಸಮಸ್ಯೆ ಸಂಬಂಧಪಟ್ಟಾಗ ಇವರನ್ನ ಸಂಪರ್ಕ ಮಾಡಬಹುದು. ಈ ಕಾರ್ಯಕ್ರಮದಲ್ಲಿ ಅವರ ನಂಬರ್ ಕೂಡ ಹಾಕ್ತಿವಿ. ಇವತ್ತು ನಾವು ಈ ಚರ್ಚೆಯಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ. ಇವರು ಪ್ರಮುಖ ಮಾತಾಡ್ತಕ್ಕಂಥ ವಿಷಯ ಅಂತಂದ್ರೆ ನ್ಯೂಸ್ ಕ್ಲಿಕ್ ಅನ್ನೋ ವೆಬ್ ಪೋರ್ಟಲ್ ಮೇಲೆ ಒಂದು ಕೇಂದ್ರ ಸರ್ಕಾರ, ಒಂದು ದೆಹಲಿಯ ಪೊಲೀಸರು ಹಾಕಿರ್ತಕ್ಕಂಥ FIR. ಈ FIR ನಲ್ಲಿ ಮುಖ್ಯವಾಗಿ ಏನು ಒಂದು ಪತ್ರಕರ್ತರು ಟೆರರಿಸ್ಟ್ ಗಳೇ ಅನ್ನೋ ಒಂದು ಪ್ರಶ್ನೆಯನ್ನು ಎತ್ತು ಹಾಗೆ ಆ ನ್ಯೂಸ್ ಕ್ಲಿಕ್ ನ ಒಂದು ಸಂಪಾದಕರನ್ನ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಕೆಲಸ ಮಾಡತಕ್ಕಂಥ ಪತ್ರಕರ್ತರ ಮೇಲೆ FIR ದಾಖಲಾಗಿದೆ. ಈ FIR ನಲ್ಲಿ ಹೇಳ್ತಕ್ಕಂಥ ಹೈಲೈಟ್ ಏನು ಅಂದ್ರೆ ಫಾಲ್ಸ್ ನೆರೇಟಿವ್ ಗವರ್ಮೆಂಟ್ ಮೇಲೆ ಫಾಲ್ಸ್ ನೆರೇಟಿವ್ ಮಾಡ್ತಾ ಇದ್ದಾರೆ. ಮತ್ತೆ ಪೇಯ್ಡ್ ನ್ಯೂಸ್ ಅನ್ನು ಕೂಡ ಒಂದು ಇದು ಟೆರರ್ ಆಂಬಿಟ್ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಸರ್ಕಾರದ ವಿರುದ್ಧ ಸುದ್ದಿ ಮಾಡಿದ್ರೆ ಅದು ಏನು ಟೆರರಿಸಮ್ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎಬ್ಬುತ್ತೆ. ಈ ಕುರಿತಂತೆ ತರ್ಜನಿ ದೇಸಾಯಿ ನಮ್ಮ ವೀಕ್ಷಕರಿಗೆ ಮಾಹಿತಿನ ಕೊಡ್ತಾರೆ, ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಒಂದು ಈ ಒಂದು ಪ್ರಕರಣದಲ್ಲಿ ನಿಮ್ಮ ಒಂದು ಪ್ರತಿಕ್ರಿಯೆ. ಸರ್, ಬೇಸಿಕಲಿ ಪ್ರಕರಣದಲ್ಲಿ ಏನಾಗಿದೆ ಜಸ್ಟ್ ಬ್ರೀಫ್ಲಿ ಹೇಳಿದ್ರೆ, ಇಟ್ ಈಸ್ ನ್ಯೂಸ್ ಕ್ಲಿಕ್ has always been, the founders at least have always been in news. So ಅವರು ಆಲ್ರೆಡಿ ಗವರ್ಮೆಂಟ್ ರೆಡಾರ್ ಅಲ್ಲಿ ಇದ್ರು as anti-government nationals trying to incite violence and anti-government sentiments promote ಮಾಡ್ತಾರೆ ಅಂತ ಆಲ್ರೆಡಿ ಆ ತರ ಒನ್ ಗವರ್ಮೆಂಟ್ ರೆಡಾರ್ ಅಲ್ಲಿ ಅವ್ರು ಇದ್ರು. ಅದು ಗೌತಮ್ ನವ್ಲಖ ಆಲ್ರೆಡಿ ಭೀಮಾ ಕೋರೆಗಾಂವ್ ಕೇಸ್ ಅಲ್ಲಿ ವಾಸ್ ಆಲ್ರೆಡಿ ಇನ್ಸೈಡ್ ದ ಜೈಲ್ ಫಾರ್ ಗಿವಿಂಗ್ ಇನ್ಸೈಟ್ಫುಲ್ ಸ್ಪೀಚಸ್. ಸೊ ಆ ತರ ಆಲ್ರೆಡಿ ಆಲ್ ದೀಸ್ ಇಂಡಿವಿಜುವಲ್ಸ್ ಗವರ್ಮೆಂಟ್ ರೆಡಾರ್ ಅಲ್ಲಿ ಇದ್ರು. ಈ ಇನ್ಸಿಡೆಂಟ್ ಅಲ್ಲಿ ಏನಾಗಿದೆ, ಎಲ್ಲಾ ನ್ಯೂಸ್ ಕ್ಲಿಕ್ ಜರ್ನಲಿಸ್ಟ್ ಮತ್ತೆ ಸ್ಟಾಫ್ ಮೆಂಬರ್ಸ್ ಮನೆಯಲ್ಲಿ ರೇಡ್ ಮಾಡಿದ್ರು. ರೇಡ್ ಮಾಡಿ ಅವ್ರ ಮೊಬೈಲ್ ಡಿವೈಸಸ್ ಮತ್ತೆ ಎಲ್ಲಾ ಚಾಟ್ ಹಿಸ್ಟ್ರಿ, ಲ್ಯಾಪ್ಟಾಪ್ಸ್, ಎಲ್ಲಾ ಡಿಜಿಟಲ್ ಡಿವೈಸಸ್ಗೆ ಸೀಸ್ ಮಾಡಿ ಅವರು ಒಂಥರ ನೆರೇಟಿವ್ ಕ್ರಿಯೇಟ್ ಮಾಡಿದ್ರು ದಟ್ ದೇ ಆರ್ ರಿಸೀವಿಂಗ್ ಫಾರಿನ್ ಫಂಡಿಂಗ್, ಎಸ್ಪೆಷಲಿ ಚೈನೀಸ್ ಗವರ್ಮೆಂಟ್ ಇಂದ. ಮತ್ತೆ ಇಂಡಿಯನ್ ಗವರ್ಮೆಂಟ್ಗೆ ಕ್ರಿಟಿಸೈಸ್ ಮಾಡ್ತಾರೆ, ಮತ್ತೆ ಚೈನೀಸ್ ಗವರ್ಮೆಂಟ್ಗೆ ಅಥವಾ ಚೈನೀಸ್ ಪಾಲಿಸೀಸ್ ಅಂಡ್ ಐಡಿಯಾಲಜೀಸ್ಗೆ ಪ್ರೇಸ್ ಮಾಡ್ತಾರೆ. So this is the entire narrative, and because of that, these reporters have been arrested. This is the brief history of what has happened. ಅಂದ್ರೆ ಇಲ್ಲಿ ಏನು ಬ್ರೀಫ್ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಅಂದ್ರೆ ಇವರು ಅದರ ಹೇಳ್ಬೋದು. ಆದ್ರೆ ಒಂದು ಚಾನಲ್ ಈ ಒಂದು ಸುದ್ದಿಯನ್ನ ಮಾಡಿದಾಗ ನೀವು ಇಡೀ ಚಾನಲ್ ಪ್ರೋಗ್ರಾಮ್ ಮಾಡಿದ್ರೆ ಎಲ್ಲೂ ಕೂಡ ಅವರು ಚೀನಾವನ್ನ ಪ್ರೈಸ್ ಮಾಡಲ್ಲ. ಪ್ರೈಸ್ ಮಾಡೋದು ಅಥವಾ ಸರ್ಕಾರದ ವಿರುದ್ಧ ಮಾತನಾಡೋದು ಅಂದ್ರೆ ಯಾವುದೋ ಒಂದು ದೇಶನ ಹೊಗಳಿದ ತಕ್ಷಣಕ್ಕೆ ಅದು ದೇಶದ್ರೋಹ ಆಗುತ್ತಾ, ಅಥವಾ ಸರ್ಕಾರದ ವಿರುದ್ಧ ಮಾತನಾಡಿದ ತಕ್ಷಣಕ್ಕೆ ಅದು ದೇಶದ್ರೋಹ ಆಗುತ್ತಾ, ಅದು ಟೆರರಿಸಂ ಆಕ್ಟ್ ಆಗುತ್ತಾ? ಸರ್, ಅದೇ ಮೇನ್ ಒನ್ ಡಿಫರೆನ್ಸ್ we have to draw, that whether criticizing the government in itself, because this is not a first time incident. ಇದು ಬಿಜೆಪಿ ಗವರ್ಮೆಂಟ್ ಬರುವಾಗ 2014 ಇಂದ ಇದು ನಾವು ನೋಡ್ತಾ ಇರ್ತೀನಿ. ದಿಸ್ ಕೀಪ್ಸ್ ಹ್ಯಾಪನಿಂಗ್. ಎನಿ ಆಂಟಿ ಗವರ್ಮೆಂಟ್ ನ್ಯೂಸ್ ಆರ್ ಆಂಟಿ ಗವರ್ಮೆಂಟ್ ಸ್ಪೀಚ್ ಅಂದ್ರೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಸೆಡಿಷನ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಹಾರ್ಮಿಂಗ್ ಇಂಡಿಯಾಸ್ ಯೂನಿಟಿ, ಸೋವೆರ್ನಿಟಿ, ಇಂಟೆಗ್ರಿಟಿ. ಬಟ್ ಅದು ಒಂದು ಡಿಸ್ಟಿಂಕ್ಷನ್ ಡ್ರಾ ಮಾಡಬೇಕು. ಆಂಟಿ ಗವರ್ಮೆಂಟ್ ಇಸ್ ನಾಟ್ ಈಕ್ವಲ್ ಟು ಆಂಟಿ ನೇಷನ್. ಗವರ್ಮೆಂಟ್ ಬೇರೆ, ನೇಷನ್ ಬೇರೆ. So whether they are actually saying anything against the government ಅಥವಾ they are saying anything against the nation, anti-government ಹೇಳ್ಬೇಕು. In fact, that is India is a democracy. So government ಗೆ criticize ಮಾಡಕ್ಕೆ ಎಲ್ಲರ ಜೊತೆ full rights ಇದೆ, and it is an essential part. In fact, they say correctly that media is the fourth pillar. ಈಗ legislature, executive, judiciary, 3 pillars of the government ಇದೆ. ಮತ್ತೆ informally, even though it is not defined that way, media is one of the fourth invisible pillars of democracy. ಯಾಕಂದ್ರೆ they are the ones who are bringing information to the light of the people. ಅಥವಾ if it is left to the government, ಬರೀ pro government news feed ಮಾಡಕ್ಕಾಗತ್ತೆ public. It will become like Korea then. So North Korea, we do not want that. So hence it is essential that time to time there should be some opposition and criticism of the government, so that people can make out that what is actually happening. People are informed, they have the right to make a better decision when voting comes the next time. So ಅದಕ್ಕೆ ಇದು ತುಂಬಾ important ಇದೆ. But these people have been implicated under this law called UAPA. UAPA ಅಂದ್ರೆ Unlawful Activities Prohibition Act.
This is a ಈ very, ಈ very ಆಕ್ಟ್ ನ ಮೇಡಮ್, ಈ ಆಕ್ಟ್ ನ ಅಪ್ಲೈ ಮಾಡಿದ್ರೆ ಈಗ ಇದಕ್ಕೆ ಏನೇನಾಗುತ್ತೆ? ಇವ್ರ ಮೇಲೆ ಯಾರ್ಯಾರ ಮೇಲೆ ಇವ್ರ ಮೇಲೆ ಏನೇನಾಗುತ್ತೆ? ಏನ್ ಕಾನ್ಸಿಕ್ವೆನ್ಸಸ್ ಆಗ್ಬೋದು? ಸರ್ UPA ಅಂದ್ರೆ ತುಂಬಾ ಸ್ಟ್ರಿಂಜೆಂಟ್ ಲಾ. ನಾಟ್ ಓನ್ಲಿ ಇಂಡಿಯನ್ಸ್ ಬಟ್ ತುಂಬಾ ಫಾರಿನ್ ಕಂಟ್ರೀಸ್ ಕೂಡ, ವೆಸ್ಟರ್ನ್ ಕಂಟ್ರೀಸ್ ಹಾವ್ ಆಲ್ಸೋ ಕ್ರಿಟಿಸೈಸ್ ದಿಸ್ ಲಾ. ಯಾಕಂದ್ರೆ ಒಂದ್ಸತಿ ಯಾರು ನಿಮ್ ಮೇಲೆ ಸಪೋಸ್ UAPA ಹಾಕಿದ್ರೆ, ಆಕ್ಟ್ಸ್ ಅಥವಾ ಸೆಕ್ಷನ್ ಹಾಕಿದ್ರೆ, then you cannot get bail. It is very difficult to get bail under UAPA. Difficult ಅಂದ್ರೆ almost next to impossible. It is a very stringent law. ಸೊ ಜಸ್ಟ್ ಬರೀ ನಿಮ್ ಮೇಲೆ ನಾರ್ಮಲ್ IPC ಒಫೆನ್ಸಸ್ ಜೊತೆ UAPA ಹಾಕಿದ್ರೆ, ಮತ್ತೆ ಇಟ್ ಈಸ್ ವೆರಿ, ವಿ ವುಡ್ ಥಿಂಕ್ ದಟ್ ಓಕೆ, ಇಫ್ ಇಟ್ ಈಸ್ ಸಚ್ ಅ ಸ್ಟ್ರಿಕ್ಟ್, ಸಚ್ ಅ ಸ್ಟ್ರಿಂಜೆಂಟ್ ಲಾ ಅಂದ್ರೆ ಅಟ್ ಲೀಸ್ಟ್ ಅದರಲ್ಲಿ ಡೆಫಿನೇಷನ್ಸ್ ಶುಡ್ ಬಿ ವೆರಿ ಕ್ಲಿಯರ್. ಸುಮ್ನೆ ಏನಾದ್ರೂ ಯಾರಾದ್ರೂ ಬಂದ್ರೆ ಯಾರ ಮೇಲೇನೆ ಹಾಕ್ಬೇಕಾದ್ರೆ ಹಾಕಿದ್ರೆ ಆ ತರ ಆಗ್ಬಾರ್ದು. ಬಟ್ ದಟ್ ಈಸ್ ದ ಸಿಚುವೇಶನ್. UAPA ಅಲ್ಲಿ ಟೆರರಿಸಂ ಡೆಫಿನೇಷನ್ ಕ್ಲಿಯರ್ ಇಲ್ಲ, ಟೆರರಿಸ್ಟ್ ಆಕ್ಟಿವಿಟಿ, ಟೆರರಿಸ್ಟ್ ಆರ್ಗನೈಸೇಷನ್, ಇದೆಲ್ಲ ಡೆಫಿನೇಷನ್ಸ್ ತುಂಬಾ ವೇಗ್ ಇದೆ, ಕ್ಲಿಯರೇ ಇಲ್ಲ. So any act I do, you do, anybody does, very easily we can somehow fit it into the definition of terrorism. So what happens is, easily ನೀವು UAPA definition ಅಲ್ಲಿ ಬಂದ್ರೆ ಆಮೇಲೆ UAPA act ಹಾಕಿದ್ರೆ you will go inside for long. So that is the drawback of this act. I cannot ಈಗ comment on. ಈಗ ಈಗ ಈ ಪತ್ರಕರ್ತರ ಮೇಲೆ ಹಾಕಿರ್ತಕ್ಕಂಥದ್ದು, ಈಗ ಅವರು ಈಗ ಇವ ಪತ್ರಕರ್ತ ಇವರು ಸಂಪಾದಕ ಅರೆಸ್ಟ್ ಆಗಿದ್ದಾರೆ, ಅವ್ರ ಮೇಲೂ ಹಾಕಿದ್ರೆ, ಉಳಿದ ಪತ್ರಕರ್ತರ ಮೇಲೂ ಹಾಕಿದ್ರೆ, ಈಗ ಅವರು ಅರೆಸ್ಟ್ ಆಗ್ತಾರ? ಅವ್ರಿಗೆ ಅಂದ್ರೆ ನೀವು ಬೇಲೆ ಇಲ್ಲ ಅಂತ ಹೇಳ್ತಾ ಇದೀರಾ? ಅಂದ್ರೆ ಇದು ಮತ್ತೆ ಇಲ್ಲಿ ಈಗ ಎಲ್ಲಾ ಇಡೀ ಪತ್ರಕರ್ತರು, ಲೇಖಕರು ಇವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನ ಭೇಟಿ ಮಾಡಿ ಒಂದು ಪತ್ರ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಮಾಡಬಾರದು ಅಂತ ಕೂಡ ಈ ಸರ್ಕಾರ ಕೇಳ್ತಾರೆ. ಅಂದ್ರೆ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ತಿದೆ? ಸರ್, ಸೊ ಈಗ ನೋಡಿ, ಅದು ಕಮಿಟಿ ಆಫ್ ಜರ್ನಲಿಸ್ಟ್ ಪ್ರೊಟೆಕ್ಷನ್ ಇದೆ. ಸೊ ದೇ ಹ್ಯಾವ್ ರಿಟರ್ನ್ ರೀಚ್ಡ್ ಔಟ್ ಟು ವೇರಿಯಸ್ ಸೋರ್ಸಸ್ ಅಂಡ್ ದೇ ಹ್ಯಾವ್ ಕಂಡೆಮ್ಡ್ ದಿಸ್ ಆಕ್ಟ್, ದಟ್ ದಿಸ್ ಇಸ್ ನಾಟ್ ದ ವೇ ಟು ಡೂ ಇಟ್. ಮತ್ತೆ ಆಬ್ವಿಯಸ್ಲಿ ಈಗ ಇನ್ವೆಸ್ಟಿಗೇಷನ್ ಸ್ಟೇಜ್ ಅಲ್ಲಿ ಇದೆ, ಸೊ ಜಾಸ್ತಿ ಎವಿಡೆನ್ಸಸ್ ಎಲ್ಲ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಬಟ್ ಅಕಾರ್ಡಿಂಗ್ ಟು ದೇರ್ ಅಲಿಗೇಷನ್ ತುಂಬಾ ಲಿಂಕ್ಸ್ ಇದೆ ಟು ಶೋ ದಟ್ ಅದು ಬಿಲಿಯನೇರ್ ಇದೆ, ನೆವಿಲ್ ರಾಯ್ ಸಿಂಗಮ್ ಅಂದ್ರೆ, ಅವರು ಫಂಡ್ ಮಾಡಿದ್ರು. ಚೈನೀಸ್ ಬಿಲಿಯನೇರ್ ಅವರು, ಇಂಡಿಯನ್ ಬಟ್ ಸೆಟಲ್ಡ್ ಇನ್ ಚೈನಾ. ಅವರು ಚೈನಾ ಇಂದ he has systematically funded since 2021 lot of news channels. Since 2018, lot of news channels and news articles through different sources, and ಇದು ಎಲ್ಲ ಫಂಡ್ಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಮಾಂಗ್ ಡಿಫ್ರೆಂಟ್ ಜರ್ನಲಿಸ್ಟ್ಸ್. ಇದು ಬರೀ ಅಲಿಗೇಷನ್ ಇದೆ. ಟು ಬ್ಯಾಕ್ ದಿಸ್ ಅಲಿಗೇಷನ್ ಏನಿದೆ, ಇಮೇಲ್ ಟ್ರೇಲ್ಸ್ ಇದೆ. ಸೊ ನನ್ನ ಪ್ರಕಾರ ಅದು ಇಟ್ ಈಸ್ ಅ ವೆರಿ ವೀಕ್ ಪೀಸ್ ಆಫ್ ಎವಿಡೆನ್ಸ್. ಬರೀ ಇಮೇಲ್ ಟ್ರೇಲ್ಸ್ ಮೇಲೆ ನೀವು ಹೇಳಿದ್ರೆ ದಟ್ ವಿ ಹ್ಯಾವ್ ಫಂಡೆಡ್ ದೆಮ್ ಅಂಡ್ ದೇ ಆರ್ ಡೂಯಿಂಗ್ ಆಂಟಿ ಇಂಡಿಯಾ ಪ್ರೊಪೋಗ್ಯಾಂಡಾ, ಪ್ರಮೋಟಿಂಗ್ ಚೈನೀಸ್. ಸೊ 38 crores ಸಿಸ್ಟಮ್ಯಾಟಿಕ್ಲಿ ಟ್ರಾನ್ಸ್ಫರ್ ಆಗಿದೆ, ಆ ತರ ಅಲಿಗೇಷನ್ ಇದೆ. ಅಂಡ್ ಟು ಬ್ಯಾಕ್ ದಟ್ ಅಪ್ ಓನ್ಲಿ ಇಮೇಲ್ಸ್ ದೇ ಹ್ಯಾವ್. ಸೊ ಇಮೇಲ್ ID is questionable piece of evidence. So the very, according to you, it's a very weak evidence. Correct, yes sir. ಓಕೆ ಮೇಡಮ್. ಇನ್ನ ಇಲ್ಲಿ ಈಗ ನಾವು ಗಮನಿಸಬೇಕಾದ ಏನಂತಂದ್ರೆ, ಇವತ್ತು ಇಡೀ ಜರ್ನಲಿಸ್ಟ್ ಕಮ್ಯುನಿಟಿ ಕೂಡ ಕೇಳ್ತಾರೆ, ಅಂದ್ರೆ ಇವತ್ತು ಇವ್ರ ಮೇಲೆ ಹಾಕಿದ್ದು ಯಾರ ಮೇಲೆ ಹಾಕ್ಬೇಕು, ಯಾರ ಮೇಲೆ ಹಾಕ್ಬೋದು? ಇದೇ ತರ ಸರ್ಕಾರದ ವಿರುದ್ಧ ಮಾತನಾಡ್ರೆ ನಾವು ನಿಮ್ಮ ಮೇಲೆ ಈ ರೀತಿ ಕೇಸ್ ಹಾಕ್ತಿವಿ ಅಂತ ಹೇಳಿ ಒಂದು ಬೆದರಿಕೆ ಅಸ್ತ್ರ ತೋರಿಸ್ತಾ ಇದೆ ಸರ್ಕಾರ ಅಂತ ಹೇಳಿ. ಹೇಳ್ಬಹುದು ಸರ್, ಹೇಳ್ಬಹುದು. ಅದೇ, ಬಟ್ ಈಗ ಈ ಕೇಸಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ವಿ ಡು ನಾಟ್ ನೋ ಎಕ್ಸಾಕ್ಟ್ಲಿ ಎಷ್ಟು ಎವಿಡೆನ್ಸ್ ಇದೆ, ಯಾವ ತರ ಎವಿಡೆನ್ಸ್ ಇದೆ. ಸಪೋಸ್ ಸ್ಟ್ರಾಂಗ್ ಎವಿಡೆನ್ಸ್ ಇದ್ರೆ ದೆನ್ ಗವರ್ಮೆಂಟ್ ಇಸ್ ಟೋಟಲಿ ಜಸ್ಟಿಫೈಡ್ ಇನ್ ಎನಿ ಕೈಂಡ್ ಆಫ್ ಆಂಟಿ ಇಂಡಿಯಾ ಪ್ರೊಪೋಗಂಡಾ ಇದ್ರೆ ದೇ ಹ್ಯಾವ್ ಟು ಟೇಕ್ ಆಕ್ಷನ್. ದಟ್ ಈಸ್ ಡೆಫಿನೆಟ್ಲಿ ಅ ಗುಡ್ ಸ್ಟೆಪ್ ಟು ಗೋ. ಬಟ್ ಈಗ ನ್ಯೂಸ್ ಅಲ್ಲಿ ಅಥವಾ ಪಬ್ಲಿಕ್ ಅಲ್ಲಿ ಬರೀ ಇಮೇಲ್ ಎವಿಡೆನ್ಸ್ ಇದೆ. ಸೊ ಬರೀ ಆ ತರ ಮಾಮೂಲಿ ಎವಿಡೆನ್ಸ್ ಮೇಲೆ ನೀವು ಯಾರಿಗೆ ಅರೆಸ್ಟ್ ಮಾಡಿದ್ರೆ ದಟ್ ಈಸ್ ಅ ರಾಂಗ್ ಆಕ್ಷನ್ ಅಂಡ್ ಐ ಸ್ಟ್ಯಾಂಡ್ ಅಗೇನ್ಸ್ಟ್ ಇಟ್. ಇನ್ನೊಂದು ನಾವು ನೋಡೋದಾದ್ರೆ, ಈಗ ಈ ಕಳೆದ 2-3 ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಸಂಜಯ್ ಸಿಂಗ್ ಮತ್ತೆ ಮನೀಶ್ ಸಿಸೋಡಿಯಾ ಅವ್ರ ಕೇಸಲ್ಲಿ ಸಂಬಂಧಪಟ್ಟಂಗೆ, ಮನೀಶ್ ಸಿಸೋಡಿಯಾ ಅವರ ಅವ್ರಿಗೆ ಬೇಲ್ ಕೊಡದಾಗ ಇಟ್ಟಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೇಳಿದೆ, ನಿಮ್ಮ ಹತ್ರ ಅವ್ರ ಬೇಲ್ ಕೊಡಬಾರ್ದು ಅಂತ ಹೇಳಕ್ಕೆ ಏನ್ ಎವಿಡೆನ್ಸ್ ಇದೆ? ನಿಮ್ಮ ಹತ್ರ ಏನು ಎವಿಡೆನ್ಸ್ ಇಲ್ದೇನೆ ಯಾಕೆ ಅವ್ರನ್ನ ಬಂದಲ್ಲಿ ಇಟ್ಟಿದ್ದೀರಾ ಅಂತ ಕೂಡ ಕೇಳಿದೆ. ಅಂದ್ರೆ ಈ ಸೇಮ್ ಥಿಂಗ್ ಇಲ್ಲೂ ಕೂಡ ಅಪ್ಲೈ ಆಗತ್ತಾ?
ಹೌದು ಸರ್, ಹೇಳ್ಬೋದು. ಅದೇ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ನಮ್ಗೆ ಗೊತ್ತಿಲ್ಲ ಏನ್ ಎವಿಡೆನ್ಸ್ ಇದೆ. ಬಟ್ ಒನ್ಸ್ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್, ಚಾರ್ಜ್ ಶೀಟ್ ಫೈಲ್ ಆಗಿದ್ರೆ ಅಥವಾ ಬೇಲ್ ಸ್ಟೇಜ್ ಮೇಲೆ ಹೋದ್ರೆ ಆಮೇಲೆ ಗೊತ್ತಾಗತ್ತೆ ಎಷ್ಟು ಎವಿಡೆನ್ಸ್ ಇದೆ ಏನ್ ಇಲ್ಲ. ಸೊ ಅವತ್ತೇ, ಬಿಕಾಸ್ ಜುಡಿಷಿಯರಿ ಇಸ್ ಕ್ವೈಟ್ ಆಕ್ಟಿವ್ ದೀಸ್ ಡೇಸ್, ಸೊ ಅವತ್ತೇ ಇಟ್ ಇಸ್ ಓಪನ್ ಫಾರ್ ಆಲ್ ಟು ಸಿ. ಅವರು ಅಕಸ್ಮಾತ್ ಪ್ರೊಡ್ಯೂಸ್ ಮಾಡಿದ್ರೆ ನಮ್ಮ ಹತ್ರ ಬರೀ ಇಮೇಲ್ ಎವಿಡೆನ್ಸ್ ಇದೆ, ಇಮೇಲ್ ಟ್ರೇಲ್ ಇದೆ, ಸ್ವಲ್ಪ ಇಮೇಲ್ ಎಕ್ಸ್ಚೇಂಜಸ್ ಇದೆ. ಸೊ ದೇ ವಿಲ್ ಬಿ ಎಂಟೈಟಲ್ಡ್ ಟು ಬೇಲ್. ಇಫ್ ದಟ್ ಇಸ್ ಬರೀ ಅದೇ ಎವಿಡೆನ್ಸ್ ಇದ್ರೆ ಅವ್ರ ಹತ್ರ, then they are obviously it is, like I said, weak piece of evidence. So atara Supreme Court ಅಥವಾ whichever court they approach for bail, as of now at first instance they will have to approach lower court. Then any court will look into the matter and decide that prima facie ಏನ್ ಎವಿಡೆನ್ಸ್ ಇದೆ. ಅದು ಜಾಸ್ತಿ ಎವಿಡೆನ್ಸ್ ಇಲ್ಲ ಅಂದ್ರೆ obviously there is no case made out. Then it will become open to the public that it is a type of witch hunt against any anti-government voice. ಮತ್ತೆ ಈಗಾಗಲೇ ತಾವೇ ಹೇಳಿದಾಗೆ ಸುಪ್ರೀಂ ಕೋರ್ಟ್ ಯಾವುದೇ ಸೀಲ್ಡ್ ಡಾಕ್ಯುಮೆಂಟ್ಸ್ಗೆ, ಸೀಲ್ಡ್ ಇದಕ್ಕೆ ಎವಿಡೆನ್ಸ್ ಗಳಿಗೆ ಅವಕಾಶ ಕೊಡ್ತಿಲ್ಲ. ಎಲ್ಲವನ್ನು ಕೂಡ ಪಬ್ಲಿಸೈಸ್ ಮಾಡಬೇಕು ಅನ್ನೋದು ಕೂಡ ಹೇಳ್ತಾರೆ. ಅಂದ್ರೆ ಈ ಕೇಸಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನೇ ಕೂಡ ಹೇಳುತ್ತಾ, ಅಂದ್ರೆ ನೀವೇನಿದೆ ಎವಿಡೆನ್ಸ್ ಅದನ್ನ ಪ್ರದರ್ಶನ ಮಾಡಿ, ಅದನ್ನ ಪಬ್ಲಿಕ್ ಮಾಡಿ, ಓಪನ್ ಕೋರ್ಟ್ ಹೇಳಿ ಅಂತ ಹೇಳುತ್ತಾ ಕೋರ್ಟ್? ಹೇಳ್ಬೋದು ಸರ್. ಅದು ಅಲ್ಟಿಮೇಟ್ಲಿ ಜಡ್ಜಸ್ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಸೊ ಅದು ಪ್ರತಿ ಜಡ್ಜ್ದು ಇಂಡಿವಿಜುವಲ್ ಹೆಂಗ್ ಡಿಸ್ಕ್ರಿಷನ್ ಇರುತ್ತೆ, ಹೆಂಗ್ ಐಡಿಯಾಲಜಿ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರಿಕ್ಟ್ಲಿ ಕೋರ್ಟ್ ಹ್ಯಾಸ್ ಟೋಲ್ಡ್ ನಾವು ದಟ್ ಇದು ಸೀಲ್ಡ್ ಎನ್ವಲಪ್ ಪಾಲಿಸಿಗೆ ಕ್ಲೋಸ್ ಮಾಡಬೇಕು ಆ ತರ. ಬಿಕಾಸ್ ಎಸ್ಪೆಷಲಿ ದಿಸ್ ಇಶ್ಯೂ ದಟ್ ವಿ ಆರ್ ಡಿಸ್ಕಸಿಂಗ್, ದಟ್ ಇಸ್ ಆಫ್ ವೈಡ್ ನ್ಯಾಷನಲ್ ಇಂಪಾರ್ಟೆನ್ಸ್. So I think in a case like this, definitely they should not allow sealed envelopes. This is such a nature that public has a right to know. If you are putting such a major allegation that it is affecting the security of India, integrity of India, plus you are implicating these people under a stringent law like UAPA, then I think it is very much important that ella public ge knowledge irbeku that what kind of evidence they are producing and what is being the basis for which either allowing or rejecting the bail order. ಇಲ್ಲಿ ಇದನ್ನು ನಾವು ಗಮನಿಸಬೇಕಾದ್ದು ಅಂದ್ರೆ ಈಗ ಯಾವುದೇ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡ್ತಾ ಇಲ್ಲ. ಸರ್ಕಾರದನ್ನ ಎಲ್ಲವನ್ನು ಪ್ರೋ ಗವರ್ಮೆಂಟ್, ಪ್ರೋ ಪ್ರೈಮ್ ಮಿನಿಸ್ಟರ್ ಮತ್ತೆ ಪ್ರೋ ಪಾಲಿಸೀಸ್ ಆಫ್ ಗವರ್ಮೆಂಟ್ ಬಗ್ಗೆ ಮಾತಾಡ್ತವೆ. ನೋ ಒನ್ ಈಸ್ ಕ್ವಶನಿಂಗ್. ಈ ಕ್ವಶನ್ ಮಾಡ್ತಾ ಇರ್ತಕ್ಕಂಥ ಕೆಲವು ಯೂಟ್ಯೂಬರ್ಸ್, ಅಂದ್ರೆ ಈಗ ನ್ಯೂಸ್ ಕ್ಲಿಕ್ ಆಗ್ಲಿ, ಕೆಲವು ಅಭಿಷಾರ್ ಶರ್ಮಾ ಆಗ್ಲಿ, ರವೀಶ್ ಕುಮಾರ್ ಆಗ್ಲಿ, ಅವರೇ ಮಾತ್ರ. ಈಗ ರವೀಶ್ ಕುಮಾರ್ ಕೂಡ ಬಂಧನ ಭೀತಿಯಿಂದಲೇ ಅವರು ಕೂಡ ಇಲ್ಲಿ ಈ ದೇಶದಲ್ಲಿ ಇಲ್ಲ. ಈಗ ಅವರು ಕೂಡ ನ್ಯೂಯಾರ್ಕ್ ಅಲ್ಲಿ ಇದಾರೆ ಈಗ. ಅಂದ್ರೆ ಈ ರೀತಿ ಕೆಲವರ ಬಾಯಿ ಮುಚ್ಚಿಬಿಟ್ರೆ, ಕೆಲವರನ್ನ ಅರೆಸ್ಟ್ ಮಾಡಿ ಈ ರೀತಿ UAPA ಕೇಸ್ ಹಾಕ್ತೀವಿ ಅಂತ ಹೇಳಿ ಬಾಯಿ ಮುಚ್ಚಿಬಿಟ್ರೆ ಈ ದೇಶದ ಏನೋ ಒಂದು ಕ್ವಶನ್, ಅಂದ್ರೆ ಏನ್ ಹೇಳ್ತೀವಿ, ಪ್ರಶ್ನೆ ಮಾಡ್ತಕ್ಕಂತ ಒಂದು ಅಧಿಕಾರವನ್ನ, ಮಾಧ್ಯಮ ಅಧಿಕಾರವನ್ನ ಕಟ್ ಹಾಕ್ತಂಗಾಗುತ್ತಂತ. Sir, unfortunately, lot of things are dependent on who the ruling party is in the country. And Nodi, it is interesting to note, the founder and editor of NewsClick, Mr. Prabir, he was arrested last time in 1975 when Indira Gandhi had imposed emergency. So that should be an indication. When journalist rights were curtailed, when a drastic step like emergency was taken by the government, when government wanted to do something similar to dictatorship, they wanted all powers with themselves. When that is the intention, that is the motive, avatte journalist rights curtail agatte, or rights ellar suppress agatte. Now similar situation has happened. They have curtailed, and if you notice, all independent news channels are being targeted. ಯಾಕಂದ್ರೆ ಬೇರೆ ಎಲ್ಲ, ಇಟ್ ಇಸ್ ಇಂಟ್ರೆಸ್ಟಿಂಗ್ ಟು ನೋಟ್, ರಿಪಬ್ಲಿಕ್ ಟಿವಿ ನೀವು ನೋಡಿದ್ರೆ ದಟ್ ಈಸ್ ಎಕ್ಸ್ಟ್ರೀಮ್ಲಿ ವೋಕಲ್ ಅಂಡ್ ಇನ್ ಫೇವರ್ ಆಫ್ ದ ರೂಲಿಂಗ್ ಪಾರ್ಟಿ. ಅವ್ರ 75% ಸ್ಟೇಕ್ ಇಸ್ ವಿತ್ ಒನ್ ಬಿಜೆಪಿ ಮೆಂಬರ್ ಓನರ್ಶಿಪ್, ಮಿನಿಸ್ಟರ್. ಸೊ ದಿಸ್ ಈಸ್ ಅ ವೆರಿ ಡೇಂಜರಸ್ ಥಿಂಗ್. ವೆನ್ ಮೇಡಮ್, ಈಗ ನೀವು ಒಂದು ಪ್ರಮುಖವಾದ ಅಂಶಗಳ ಬಗ್ಗೆ ಒಂದು ಎತ್ತಿದ್ರ, ಅಂದ್ರೆ ಇಂಡಿಯಾದ ಮೀಡಿಯಾ ಹೌಸ್ಗಳು ಈಗ ರೂಲ್ಡ್ ಬೈ ಕ್ರೋನಿ ಕ್ಯಾಪಿಟಲಿಸ್ಟ್. ಈ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಈಗಾಗಲೇ ಅದು ಇಟ್ ಮೇ ಬಿ ವಿಜುವಲ್ ಮೀಡಿಯಾ, ಇಟ್ ಮೇ ಬಿ ಪ್ರಿಂಟ್ ಮೀಡಿಯಾ, ಈ ಎರಡು ಮೀಡಿಯಾಗಳನ್ನ ಈಗ ಕ್ರೋನಿ ಕ್ಯಾಪಿಟಲ್ ಹ್ಯಾಂಡಲ್ ಮಾಡ್ತಾರೆ. ಈ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳಿಗೆ, ಇವರಿಗೆ ನಮ್ಮ ಭಾರತದ ಪ್ರಜಾಪ್ರಭುತ್ವ,
ವಾಕ್ ಸ್ವಾತಂತ್ರ್ಯ, ಪತ್ರಿಕೋದ್ಯಮ ಇವೆಲ್ಲ ಮುಖ್ಯ ಆಗಲ್ಲ ಅವರಿಗೆ. ಕೇವಲ ಒಂದೇ ಪ್ರಾಫಿಟ್ ಪ್ರಾಫಿಟ್ ಪ್ರಾಫಿಟ್, ಮನಿ 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 ಮೇಕಿಂಗ್. ಜರ್ನಲಿಸಮ್ ಇಸ್ ನಾಟ್ ಮನಿ ಮೇಕಿಂಗ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ಈ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳಿಂದ ನಮ್ಮ ದೇಶದ ಪ್ರಜಾಪ್ರಭುತ್ವ, ನಮ್ಮ ದೇಶದ ಪತ್ರಿಕೋದ್ಯಮ, ವಾಕ್ ಸ್ವಾತಂತ್ರ್ಯ ಉಳಿಯೋದಕ್ಕೆ ಸಾಧ್ಯವೇ? That is correct, sir. But ಇದು crony capitalism is ಅದು ಸ್ವಲ್ಪ ಬೇರೆ ಇಶ್ಯೂ ಆಸ್ ರಿಲೇಟೆಡ್ ಟು ವಾಟ್ ವಿ ಆರ್ ಡಿಸ್ಕಸಿಂಗ್ ರೈಟ್ ನಾವು. ಅದು ಕೂಡ ಒಂದು ಇಶ್ಯೂ ಇದೆ. ಲಾಟ್ ಆಫ್ ಜರ್ನಲಿಸ್ಟ್ ಆರ್ ಗೋಯಿಂಗ್ ಫಾರ್ ಮ್ಯಾಕ್ಸಿಮಮ್ TRP, ಮ್ಯಾಕ್ಸಿಮಮ್ ಪ್ರಾಫಿಟ್ಸ್. ಸೊ ಅದಕ್ಕೋಸ್ಕರ ಅದೇ ಅಲಿಗೇಶನ್ ಗವರ್ಮೆಂಟ್ ಹ್ಯಾಸ್ ಪುಟ್ ದಟ್ ಅಲಿಗೇಶನ್ ಓನ್ಲಿ ಅಗೇನ್ಸ್ಟ್ ದೀಸ್ ನ್ಯೂಸ್ ಕ್ಲಿಕ್ members that ಅವರು for money they have given untruthful news. So whether this crony capitalism has creeped into the journalist sector also, it is difficult to tell. ಎಲ್ಲ investigation ಆದ್ಮೇಲೆನೆ ಗೊತ್ತಾಗತ್ತೆ actually whether there was Untruthful news, untruthful news has to define from whom. ಇದು ಈ ನ್ಯೂಸ್ ಸರಿ ಇಲ್ಲ ಅಂತ ಹೇಳೋದು ಯಾರು? ಅಂತ ನ್ಯೂಸ್ ಗಳನ್ನ ಐಡೆಂಟಿಫೈ ಅಲ್ಲಿ ಏನಾದ್ರು FIR ಅಲ್ಲಿ ಮೆನ್ಷನ್ ಮಾಡಿದಾರಾ? ಏನು ಆಗಿಲ್ಲ. ಇನ್ಫ್ಯಾಕ್ಟ್ ನೀವು ನೋಡಿ ಎಲ್ಲ ಉದಾಹರಣೆ FIR ಇಲ್ಲ, ಕಾಪಿ ಫಾರ್ ಎಕ್ಸಾಂಪಲ್ ಕೂಡ ಈಗ ಅವರು ಮೆನ್ಷನ್ ಮಾಡಿದ್ದಾರೆ ಅರುಣಾಚಲ ಮ್ಯಾಪ್ ಬಗ್ಗೆ ಅಂತೇಳಿ. ಅರುಣಾಚಲ ಮ್ಯಾಪ್ ಅನ್ನು ಬಿಡುಗಡೆ ಮಾಡಿದ ಯಾರು? ಚೀನಾ. ಆ ಚೀನಾ ಬಿಡುಗಡೆ ಮಾಡಿದ್ದನ್ನ ಎಲ್ಲಾ ಚಾನೆಲ್ಗಳು ರಿಪೋರ್ಟ್ ಮಾಡಿದಾವೆ. ಕಾಂಗ್ರೆಸ್ ಪಕ್ಷ ಅದನ್ನು ಮೇಜರ್ ಆಗಿ ಟೀಕೆ ಮಾಡಿದೆ. ಈವನ್ ಫಾರಿನ್ ಮೀಡಿಯಾ ಕೂಡ ಅದನ್ನ ಹೇಳಿದೆ. ಮತ್ತು ಇಂಡಿಯಾ ವಿಶ್ವಸಂಸ್ಥೆಯಲ್ಲಿ ಕೂಡ ಈ ಚೀನಾ ಕ್ರಮವನ್ನ ವಿರೋಧ ಮಾಡಿದೆ. ಸೊ ಹಾಗಿದ್ರು ಕೂಡ ನ್ಯೂಸ್ ಕ್ಲಿಕ್, ವೈ ನ್ಯೂಸ್ ಕ್ಲಿಕ್ ಟಾರ್ಗೆಟೆಡ್ ಆನ್ ಅರುಣಾಚಲ್ ಮ್ಯಾಪ್? Sir, because our prakara they have found certain financial links ಮತ್ತೆ email trails which are linking to China. So ಎಲ್ಲ ಹೇಳಿದ್ರೆ ಅದು ನ್ಯೂಸ್ ತರ ಇರುತ್ತೆ. ಅವ್ರು ಹೇಳಿದ್ರು ಅಂದ್ರೆ motivated propaganda ಇದೆ. ಯಾಕಂದ್ರೆ they have found some links with China. So which can prove to be dangerous. That is their stand. If you notice, sir, ತುಂಬಾ rights ಕೂಡ honor ಆಗಿಲ್ಲ. FIR copy has to be served to the accused. FIR copy ಅವ್ರಿಗೆ ಕೊಟ್ಟಿಲ್ಲ accused ಗೆ. ಮತ್ತೆ ಎಲ್ಲಾ devices ಗೆ ಸೀಸ್ ಮಾಡಿದ್ರು, ಸೀಜರ್ ಮೆಮೊ ಕೊಟ್ಟಿಲ್ಲ. ಸೊ ಆ ತರ ಪ್ರೊಸೀಜರ್ ಅವ್ರು ಫಾಲೋ ಮಾಡ್ತಾ ಇಲ್ಲ. ದಿಸ್ ವಿಲ್ ಬಿ ಅ ಗ್ಲೇರಿಂಗ್ ಡ್ರಾಬ್ಯಾಕ್ ವೆನ್ ದ ಕೇಸ್ Yes, ಗೋಸ್ ಟು you are mentioning very important, very keen points. ಇಷ್ಟೊಂದು ಮುಖ್ಯವಾದ ಅಂಶಗಳು, ಇಷ್ಟೊಂದು ಡ್ರಾಬ್ಯಾಕ್ಸ್ ಗಳನ್ನ ಯಾರು ಕೂಡ ಹೇಳ್ತಾ ಇಲ್ಲ, ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅಂದ್ರೆ ಇವ್ರು ಅವ್ರ ರೈಟ್ಸ್ ಅಲ್ವಾ ಅವ್ರಿಗೆ ನೀವೇನು FIR ಮೇಲೆ ಅವರು ಟ್ವೀಟ್ ಮಾಡಿದ್ರು. ಅದು ನ್ಯೂಸ್ ಕ್ಲಿಕ್ ಫೌಂಡರ್ಸ್ ಹ್ಯಾವ್ ಟ್ವೀಟೆಡ್ ದಟ್ ವಿ ಹ್ಯಾವ್ ನಾಟ್ ಬೀನ್ ಗಿವನ್ ಕಾಪಿ ಆಫ್ FIR. ವಿ ಹ್ಯಾವ್ ಸೀಜರ್ ಮೆಮೊ ಕೊಟ್ಟಿಲ್ಲ ನಮ್ಗೆ. ಬಟ್ ಯಾರು ಆಕ್ಷನ್ ತಗೊಂಡಿಲ್ಲ. ಇಟ್ ಇಸ್ ಬರೀ ನ್ಯೂಸ್ ಅಲ್ಲಿ ಇದೆ, ಬಟ್ ಯಾರು ಆಕ್ಷನ್ ತಗೊಳ್ತಾ ಇಲ್ಲ. ಸೊ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈಗ ಈ ತರ ಇಷ್ಟೊಂದು ಓಪನ್ ವೈಲೇಷನ್ಸ್ ಆದಾಗ ಏನ್ ಮಾಡ್ಬೇಕು? Sir, so any interested party, when the case goes to court, that time all this will be brought to the notice. ಯಾಕಂದ್ರೆ merits ಮೇಲೆ ಆಮೇಲೆ we can discuss. But before merits, the procedure has to be followed. What is there? Due inquiry, due procedure that has to be followed. We are a country established, procedure established by law has to be followed. That is as per Article 21. ನೀವು ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾ ತರ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ ಫಂಡಮೆಂಟಲ್ ಲಾ ರೈಟ್ ವೈಲೇಟ್ ಆಗತ್ತೆ. ಸೊ ಅಂಡ್ ಎವ್ರಿ ಅಕ್ಯೂಸ್ಡ್, ಎವ್ರಿ ಸಿಟಿಸನ್ ಇಸ್ ಎಂಟೈಟಲ್ಡ್ ಟು ದ ಫಂಡಮೆಂಟಲ್ ರೈಟ್. ಅಲ್ವೇ? ಫಂಡಮೆಂಟಲ್ ರೈಟ್ ಅಂದ್ಮೇಲೆ ಈಗ ನಿಮ್ಗೆ FIR ಕಾಪಿನೇ ಸರ್ವ್ ಆಗಿಲ್ಲ ಅಂದ್ರೆ ಹೌ ಕ್ಯಾನ್ ಯು ಡಿಫೆಂಡ್ ಯುವರ್ ಸೆಲ್ಫ್? ಹೌ ಕ್ಯಾನ್ ಯು ಡಿಫೆಂಡ್ ಅಂದ್ರೆ ನಿಮ್ಮನ್ನ ಹೆಂಗ್ ನೀವು ಸರಿ ಅಂತ ವಾದ ಮಾಡ್ತೀರಾ? ಮತ್ತೆ ಅದಕ್ಕೆ ನಿಮ್ಗೆ ಕಾನೂನಿನ ಅದಕ್ಕೆ ಹೆಂಗ್ ಅದ್ರನ್ನ ನೀವು ರಕ್ಷಣೆ ಹೆಂಗ್ ಪಡ್ಕೋಕ್ ಸಾಧ್ಯ? ನೀವು ಕಾನೂನು ರಕ್ಷಣೆ ಪಡ್ಬೇಕು ಅಂದ್ರೆ FIR ನೀವು ಏನ್ ಕೌಂಟರ್ ಮಾಡಿದೀರಾ ಅಂತ ಹೇಳ್ಬೇಕು, ಅದಕ್ಕೆ ಕೌಂಟರ್ ಕೊಡ್ಬೇಕಾಗುತ್ತೆ ಹೇಳಿರೋದಕ್ಕೆ. FIR ಕಾಪಿನೇ ಸಿಗ್ಲಿಲ್ಲ ಅಂದ್ರೆ ಹೌ ಕ್ಯಾನ್ ಯು ಫೈಟ್? ಅದೇ, ಸೊ ಬೇಲ್ ಅಪ್ಲಿಕೇಶನ್ ಹಾಕಿದ್ರೆ ಓಪನ್ ಕೋರ್ಟ್ ಅಲ್ಲಿ ಸಬ್ಮಿಷನ್ ಮಾಡ್ಬೇಕು. ನೋಡಿ ನಮ್ಮ ಹತ್ರ ಏನೂ ಇಲ್ಲ, ಫ್ರೀ ಕಾಪಿ ಕೊಟ್ಟಿಲ್ಲ. ಆಮೇಲೆ ಕೋರ್ಟ್ ಡೈರೆಕ್ಟ್ ಮಾಡ್ತಾರೆ ಕೊಡಕ್ಕೆ, ಮತ್ತೆ ಸ್ವಲ್ಪ ಟೈಮ್ ಕೊಡ್ತಾರೆ ಟು ಪ್ರಿಪೇರ್ ಯೋರ್ ಕೇಸ್. ಸೊ ಇದು ಆ ಸಿಚುವೇಶನ್ ಅಲ್ಲಿ ಕೋರ್ಟ್ ಹ್ಯಾಸ್ ಟು ಸ್ಟೆಪ್ ಇನ್ ಅಂಡ್ ಡಿರೆಕ್ಟ್ ವಾಟ್ ಎವರ್ ಲೂಪ್ ಹೋಲ್ಸ್ ವರ್ ದೇರ್ ಟು ಫಿಲ್ ದೋಸ್ ಲೂಪ್ ಹೋಲ್ಸ್. ಆಮೇಲೆ ಕೋರ್ಟ್ ಆಲ್ಸೋ ಹ್ಯಾಸ್ ಟು ಸಿ ದಟ್ ಪ್ರೊಸೀಜರ್ ಸರಿಯಾಗಿ ಫಾಲೋ ಆಗಿಲ್ಲ ಅಂದ್ರೆ ಅದು ಪ್ರಾಸಿಕ್ಯೂಷನ್ ಕೇಸ್ ವೀಕ್ ಆಗುತ್ತೆ. ಸೊ ಜರ್ನಲಿಸ್ಟ್ ಗಳ ಯಾರು ಲ್ಯಾಪ್ಟಾಪ್ಗಳು, ಮೊಬೈಲ್ಗಳು ಮತ್ತೆ ಇವೆಲ್ಲವನ್ನ ಸೀಸ್ ಮಾಡೋದ್ರಿಂದ ಈಗ ಚಾನೆಲ್ ನ ನಡ್ಸಕ್ ಆಗೋದೇ ಇಲ್ಲ. ಯಾರು ಅದನ್ನ ಸೀಲ್ ಮಾಡಿದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಆ ಚಾನೆಲ್ ನ ಮುಚ್ಚಿದಂಗಲ್ವಾ ಇದು? Correct. It is like you are going to war and you are taking the weapons of the other party. ಯಾಕಂದ್ರೆ ಎಲ್ಲ ಜರ್ನಲಿಸ್ಟ್ ಇದೇ ವೆಪನ್ ತಾನೆ. Phones, social media, laptops, that is their weapon. If you are taking their weapons and then trying to fight, it is like fighting with a weak, defeated party. That is not a fair fight. So this is quite unfair, and court I think has to step in and look at all these loopholes and accordingly decide.
ಎಸ್. ಈಗ ಫೈನಲಿ ನಾವೀಗ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದೀವಿ. ಮುಖ್ಯವಾಗಿ ನಾವು ಈಗಾಗಲೇ ಎಲ್ಲಾ ಜರ್ನಲಿಸ್ಟ್ಗಳು ಮತ್ತೆ ಪತ್ರ ಯಾರು ರೈಟರ್ಸ್ಗಳು ಕೂಡ ಸುಪ್ರೀಂ ಕೋರ್ಟ್ ಜಸ್ಟಿಸ್ಗೆ ಹೇಳಿದ್ದಾರೆ. ಮತ್ತೆ ಎಲ್ಲ ಕೂಡ ವಾದ ಕೇಳಿ ಬರ್ತಾ ಇದೆ, ಎಲ್ಲ ಒತ್ತಾಯ ಕೇಳಿ ಬರ್ತಾ ಇದೆ. ಅಂತಿಮವಾಗಿ ಈ ಈ ಪ್ರಕರಣದಲ್ಲಿ ನ್ಯಾಯಾಲಯ ಎಂಟ್ರಿ ಅಂದ್ರೆ ಅವರು FIR ಅದು ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಕಾಯ್ಬೇಕಾ ಅಥವಾ ಕೋರ್ಟೇ ಸುಮೋಟೋ ಕೇಳೋ ಸಾಧ್ಯತೆ ಇದೆಯಾ? Suo action ತಗೊಳಕ್ ಸಾಧ್ಯ ಇದೆ. In any case, court can take suo moto cognizance and it can step in. So ಅದು ಡಿಪೆಂಡ್ ಆಗುತ್ತೆ. They have put it on social media. Whether somebody will take action, they can write letter to CJI. So ತುಂಬಾ ರೂಟ್ಸ್ ಇದೆ ಮಾಡಕ್ಕೆ. But because UPA law, UAPA law ಹಾಕಿದ್ರೆ, so this is a very stringent thing that has happened. ನೀವು ನೋಡಿ UAPA ಅಲ್ಲಿ, if you are just having any book which is banned in India, just possession of that book, they can put you under UAPA. So if tomorrow I put some book in your bag, which is anti-Indian ideologies are there, you can be implicated under UAPA. You will not get bail. Your trial will go on for years together. It is that easy. So ಅದಕ್ಕೆ ಪ್ರೊಸೀಜರ್ ಫಾಲೋ ಟು ಫಾಲೋ ದ ಪ್ರೊಸೀಜರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆಗಿಲ್ಲ ಈ ಕೇಸಲ್ಲಿ. So court has to take, if nobody does, at least when they file for the bail, all these points will be brought to the notice of the court and court will keep this in mind while taking the decision. ಎಸ್. That is our hope. ಅಂತಿಮವಾಗಿ ಅಂದ್ರೆ ಈಗ ಈ ಕೇಸಲ್ಲಿ ಬೇಲ್ ಸಿಗುತ್ತಾ ಇಲ್ಲೋ ಅನ್ನೋದಕ್ಕಿಂತ ಪ್ರೊಸೀಜರ್ ಫಾಲೋ ಆಗ್ಬೇಕು. ಪ್ರೊಸೀಜರ್ ಫಾಲೋ ಆಗಿ Correct. ಒಂದು ಪ್ರಾಪರ್ ಅಂದ್ರೆ ನೀವು ಇನ್ಸ್ಟಿಗೇಟಿವ್ ಅಂತ ಆದ್ಮೇಲೆ ಕೂಡ ಇದಕ್ಕೆ ಒಂದು ಪ್ರಾಪರ್ ಒಂದು ಇನ್ವೆಸ್ಟಿಗೇಷನ್ ಆಗಿ ಮತ್ತೆ ಅದರ ಒಂದು ಚಾರ್ಜ್ ಶೀಟ್ ಆದ್ಮೇಲೆ ಇದಕ್ಕೆ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಆ ಪತ್ರಕರ್ತರ ಗತಿ ಏನು, ಆ ಚಾನಲ್ ಗತಿ ಏನು, ಮತ್ತೆ ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ಬೇಕು. ಯಾಕಂದ್ರೆ ಆರೋಪಿಗಳಷ್ಟೇ ಅಪರಾಧನೂ ಏನು ಮಾಡಿಲ್ದೇನೆ ಅವರ ಈ ಒಂದು ಅಂದ್ರೆ ರಾಷ್ಟ್ರ ಮಟ್ಟದ ಅವಮಾನ ಇದೆಯಲ್ಲ, ಇದನ್ನ ಹೆಂಗ್ ತಡ್ಕೊಳ್ಳೋದು, ಇದಕ್ಕೆ ಕೋರ್ಟ್ ಮಧ್ಯ ಪ್ರವೇಶ ಮಾಡ್ಬೇಕು ಅನ್ನೋದು ನಮ್ಮ ಚಾನಲ್ ಒತ್ತಾಯ ಕೂಡ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಚರ್ಚೆ. ಇನ್ನೊಂದು ಚರ್ಚೆಯೊಂದಿಗೆ ನಿಮ್ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನು ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ ಮೇಡಮ್. ನಮಸ್ಕಾರ.